ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕ್ರಿಸ್ಪಿಯಾದಂಥ ಪೊಟ್ಯಾಟೊ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಆಲೂಗೆಡ್ಡೆನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಸ್ಪೈಸಸ್ಸು, ಕಡಲೆ ಹಿಟ್ಟು 1 ಕಪ್ಪಷ್ಟು, ಸಾಲ್ಟು ಮತ್ತು ಎಣ್ಣೆ. ನೋಡಿ ಇಲ್ಲಿ ಎಷ್ಟು ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಂತ. ಈ ಥರ ತೆಳ್ಳಗಿರಬೇಕು ಆಲೂಗೆಡ್ಡೆ. ಇವಾಗ ಇದಕ್ಕೆ ನಾವು ಏನೇನು ಸ್ಪೈಸಸ್ ಹಾಕ್ತಿದ್ದೀವಿ ಅಂದರೆ ಜೀರಿಗೆ, ಅಜ್ವೈನು, ಸ್ವಲ್ಪ 1 ಪಿಂಚಷ್ಟು ಸೋಡಾ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ, ಧನಿಯಾ ಮಿಕ್ಸು. ಇವಾಗ ಬಾಣಲೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಇವಾಗ ಇಲ್ಲಿ 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಇಟ್ಕೊಂಡಿದ್ದಂಥ ಸ್ಪೈಸಸ್ಸು ಎಲ್ಲನೂ ಹಾಕೊಳ್ಳೋಣ ಇದ್ರ ಜೊತೆಗೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಬಜ್ಜಿ ಥರ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ನೋಡಿ ಇಲ್ಲಿ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೂರು ಲಮ್ಸ್ ಇಲ್ದಂಗೆ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ದೋಸೆ ಬ್ಯಾಟರ್ ಥರ ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ, ತಿನ್ ಕೋಟಿಂಗ್ ಆಗುತ್ತೆ. ಆವಾಗ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಫ್ರೈ ಆಗಿ ಅದು ಕ್ರಿಸ್ಪಿ ಆಗುತ್ತೆ, ಒಳಗಡೆ ಇರೋ ಆಲೂಗೆಡ್ಡೆ ಕೂಡ. ಹಾಗಾಗಿ ಇಲ್ಲಿ ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬಾರ್ದು, ಇನ್ನೂ ತೆಳ್ಳಗೆ ಕಲಿಸ್ಕೋಬೇಕು. ಮತ್ತು ಕಲಿಸ್ಕೋಬೇಕಾದ್ರೆ ನೀವು ಆವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಳ್ಳಿ. ಹಾಗೆ ಬಿಟ್ಟರೆ ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ನಾವು ತೆಳ್ಳಗೆ ಕಲಿಸೋದ್ರಿಂದ ಸೋಡಾ, ಉಪ್ಪು ಎಲ್ಲ ಹಾಕಿರೋದ್ರಿಂದ ತೆಳ್ಳಗಾಗಿ ಇನ್ನೂ ಕೂಡ ಏನಕ್ಕೂ ಯೂಸ್ ಆಗಲ್ಲ ಅದು. ಇಲ್ಲಿ ಎಣ್ಣೆ ಕೂಡ ಇವಾಗ ಚೆನ್ನಾಗಿ ಕಾದಿದೆ ನೋಡಿ, ಬಾಯ್ಲ್ ಆಗ್ತಾಯಿದೆ. ಬಜ್ಜಿ ಕೂಡ ಚೆನ್ನಾಗಿ ಬಿಡ್ತಾಯಿದ್ದೀವಿ. ಹಾಕಬೇಕಾದ್ರೆ ಸ್ವಲ್ಪ ಸೋರಿಸ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದಂತೂ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಆಲೂಗಡ್ಡೆ ಪೊಟ್ಯಾಟೊ ಫ್ರೈ ಎಲ್ಲ ತಿಂದರೆ ಯಾವ ಥರ ಇರುತ್ತಲ್ಲ ಆ ಥರ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಬಜ್ಜಿ ಹಿಟ್ಟನ್ನು ತುಂಬಾ ತೆಳ್ಳಗೆ ಕಲಿಸ್ಕೊತಾ ಇರೋದು. ಸ್ವಲ್ಪ ಹಿಟ್ಟಾದರೆ ಬಜ್ಜಿ ಜಾಸ್ತಿ ಮಾಡ್ಕೋಬೋದು. ನೋಡಿ ಇವಾಗ ಇದು ಹಾಕಿದ ತಕ್ಷಣವೇ ಮೇಲ್ಗಡೆ ಲೇಯರ್ ತುಂಬ ತಿನ್ನಾಗಿರೋದ್ರಿಂದ ಉಬ್ಕೊಳ್ಳುತ್ತೆ ಚೆನ್ನಾಗಿ. ಬಜ್ಜಿ ಥರನೇ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಇವಾಗ ಅರ್ಧ ಆಗಿದೆ. ಇದು 2 ಕಡೆನೂ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ನಾವು ತೆಕ್ಕೊಳ್ಳೋಣ. ಇವಾಗ ಇನ್ನೊಂದು ಸಲ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಫ್ರೆಂಡ್ಸ್, ಇದು ಡಿಪ್ ಮಾಡಲಿಕ್ಕೆ ಚಟ್ನಿ, ಸಾಸು ಅಥವಾ ಗ್ರೀನ್ ಚಟ್ನಿ ಆ ಥರ ಏನಾದರೂ ಇದ್ದರೆ ಎಷ್ಟು ತಿಂದರೂ ಗೊತ್ತೇ ಆಗೋದಿಲ್ಲ ಎಷ್ಟು ತಿಂದ್ವಿ ಅಂತ. ಹೊಟ್ಟೆ ತುಂಬ ಬರೀ ಬಜ್ಜಿನೇ ತಿಂದ್ಬಿಡ್ತೀವಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಯಾಕಂದರೆ ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ಇನ್ನೂ ತಿನ್ನಬೇಕಂತ ಅನಿಸುತ್ತೆ. ನೋಡಿ ಇವಾಗ ಇದು ಕೂಡ ಆಗಿದೆ. ಇದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೋಡಿ ಕ್ರಿಸ್ಪಿಯಾದಂಥ ಬಜ್ಜಿ ಚಟ್ನಿಯೊಂದಿಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಹೇಗಿದೆ ಫ್ರೆಂಡ್ಸ್? ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.